ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಪಾಲಕ್ ತಿನ್ನೋಕೆ ಇಷ್ಟ ಇಲ್ಲ ಅಂತ ಹೇಳೋರು ಈ ರೆಸಿಪಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಪನ್ನೀರ್ ಮತ್ತು ಪಾಲಕ್ ಸೇರಿಸಿ ಒಂದು ಸಾಫ್ಟಾಗಿರೋವಂಥ ಬುರ್ಜಿ ಮಾಡೋಣ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮೊದಲು ನಾನಿಲ್ಲಿ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಜೀರಿಗೆ ಹಾಕೊಂಡು ಚಿಟ್ಪಟ ಅನ್ನೋವರೆಗೂ ಬಿಡೋಣ. ಈಗ ಅದಕ್ಕೆ 1-2 ಹಸಿಮೆಣಸಿನ್ಕಾಯಿನ ಸೀಳು ಹಾಕೊಂಡು ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದೆಷ್ಟಷ್ಟು ಕರಿಬೇವು ಹಾಕೊಂಡು ಹುರ್ಕೊತಾ ಇದ್ದೀನಿ. ಇದಕ್ಕೆ ನಾನೀಗ 1 ಇಂಚಷ್ಟು ಶುಂಠಿನ ಹಾಕೊಂಡು ಅದ್ರ ಜೊತೆಗೆ 3 ಈರುಳ್ಳಿ ಅಷ್ಟು ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಬೇಯಲಿ ಅಂತ 1/2 ಚಮಚದಷ್ಟು ಉಪ್ಪು ಹಾಕೊಂಡು ಈಗ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಹುರಿದಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನೂ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲೊಂದು ಸಣ್ಣ ಟಿಪ್ಪು, ಈರುಳ್ಳಿ ಮತ್ತೆ ಟೊಮೆಟೊನ ಚೆನ್ನಾಗಿ ಹುರ್ಕೊಂಡ್ರೇನೆ ಇದಕ್ಕೆ ರುಚಿ ಚೆನ್ನಾಗಿ ಬರೋದು. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ಟೊಮೆಟೊ ಈರುಳ್ಳಿ ಸಾಫ್ಟ್ ಆದ್ಮೇಲೆ ಇದಕ್ಕೆ 1/2 ಚಮಚದಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿನ ಹಾಕುತ್ತಾ ಇದ್ದೀನಿ. ಈಗ 1/2 ಚಮಚದಷ್ಟು ಧನಿಯಾ ಪುಡಿನೂ ಹಾಕುತ್ತಾ ಇದ್ದೀನಿ. ಇದೆಲ್ಲ ಪುಡಿಗಳು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ಸ್ವಲ್ಪ ಹುರ್ಕೊಬೇಕು. ಇದು ಮಸಾಲೆ ಹುರ್ಕೊಂಡಾದ್ಮೇಲೆ ಇದಕ್ಕೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕೊಂಡು 4-5 ನಿಮಿಷ ಹುರ್ಕೊಳ್ಳೋಣ. ಸೊಪ್ಪು ಬೇಯಲಿ ಅಂತ ನಾನಿಲ್ಲಿ ಇನ್ನೊಂದು 1/2 ಚಮಚ ಉಪ್ಪು ಹಾಕೋತಾ ಇದ್ದೀನಿ. ಇದು ಮುಚ್ಚಿಟ್ಟು 4-5 ನಿಮಿಷ ಕೈ ಆಡಿಸ್ತಾ ಸೊಪ್ಪು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ಸೊಪ್ಪು ಬೆಂದಾದ್ಮೇಲೆ ಈ ತರ ಆಗತ್ತೆ. ನಾನು ಇದಕ್ಕೀಗ 200 ಗ್ರಾಮ್ ಅಷ್ಟು ಪನ್ನೀರ್ನ ಈ ತರ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ತುರಿದು ಕೂಡ ಹಾಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದ್ಸತಿ ಬಿಸಿ ಆಗಕ್ಕೆ ಬಿಡೋಣ. ಕೊನೆಯಲ್ಲಿ ಒಂದು ಸಣ್ಣ ಟಿಪ್ಪು, ಪನ್ನೀರ್ ಹಾಕಿದ್ಮೇಲೆ ತುಂಬಾ ಬೇಯಿಸಬೇಡಿ, ಅದೊಂಥರ ಗಟ್ಟಿಯಾದಂಗೆ ಆಗುತ್ತೆ. ಸ್ವಲ್ಪನೇ ಬೇಯಿಸಿ ಸಾಕು. ಇದಕ್ಕೆ ಕೊನೆಯಲ್ಲಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕುತ್ತಾ ಇದ್ದೀನಿ. ಇದು ಬಿಸಿ ಚಪಾತಿಗೆ, ರೊಟ್ಟಿಗೆ, ಪರೋಟಾಗೆ, ನಾನ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ನೀವು ಸೈಡಲ್ಲಿ ಪಲ್ಯ ಥರ ಹಾಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.